ಹಾಗೂ ಜಯತೀರ್ಥರ, ರಘುನಾಥ ತೀರ್ಥರ ಎಲ್ಲ ಗುರುಗಳು ಕೂಡ ಈ ಎಲ್ಲ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಆ ಪ್ರತಿಮೆಗಳನ್ನು ಇಟ್ಟು ಆ ಎಲ್ಲ ಗುರುಗಳು ಕೂಡ ಈ ಪ್ರತಿಮೆಗಳಲ್ಲಿ ನಮ್ಮ ಶಿಷ್ಯರು ಆಹ್ವಾನ ಮಾಡಿದ್ದಾರೆ ಅಂದ ಮೇಲೆ ಮಧ್ವಾಚಾರ್ಯರು ಬಂದಿರ್ತಾರೆ ಅಂತ ಆಶೀರ್ವಾದವನ್ನು ಮಾಡಿ ಆ ಪ್ರತಿಮೆಗಳನ್ನು ಈಗ ಶ್ರೀನಿವಾಸ ದೇವರ ಹಾಗೂ ಮೂಲ ದಿಗ್ವಿಜಯ ಮೂಲ ರಾಮದೇವರ ಮೂಲ ಸೀತಾದೇವಿಯ ವಂಶ ವಿಠ್ಠಲ ರಾಮದೇವರ ಸನ್ನಿಧಾನದಲ್ಲಿ ಆ ಪ್ರತಿಮೆಗಳನ್ನು ಚಕ್ರಾಬ್ಜ ಮಂಡಲವನ್ನು ತೆಗೆದು ಆ ಚಕ್ರಾಬ್ಜ ಮಂಡಲದಲ್ಲಿ ಆ ಎಲ್ಲ ಪ್ರತಿಮೆಗಳನ್ನು ಇಟ್ಟು ಪ್ರತಿನಿತ್ಯವೂ ಕೂಡ ಇವತ್ತಿನಿಂದ 16 ಸರ್ಗ ಸುಮಧ್ವಜಯದ ಪಾರಾಯಣವನ್ನು 108 ಜನರಿಂದ ಪ್ರತಿನಿತ್ಯ ಮಾಡ್ತಾ ಇದೆ. ಇವತ್ತಿನಿಂದ ಪ್ರಾರಂಭವಾಗಿದೆ. ಅಷ್ಟಮಿಯವರೆಗೂ 108-150 ಜನರಿಂದ ಪಾರಾಯಣವಾಗ್ತದೆ ಆನ್ಲೈನ್ನಲ್ಲಿ ಪ್ರತ್ಯಕ್ಷ ಸೇರಿ. ಆಮೇಲೆ 27ನೇ ತಾರೀಕು ಅಷ್ಟೋತ್ತರ ಸಹಸ್ರ ಕಂಠದಿಂದ 16 ಸರ್ಗ ಪಾರಾಯಣವನ್ನು ಅಷ್ಟು ಜನರ ಕಡೆಯಿಂದ ಮಹಾಸ್ವಾಮಿಗಳವರು ಮಾಡಿಸಿ ಅವರು ಆವಾಹನವನ್ನು ಮಾಡಿದ ಈ ಪ್ರತಿಮೆಗಳನ್ನು ತಮ್ಮೆಲ್ಲ ಭಕ್ತರಿಗೂ ಪಾರಾಯಣ ಮಾಡಿದ ಭಕ್ತರಿಗೆ ಅದನ್ನು ಅವತ್ತು ಕೊಡಲಾಗ್ತದೆ. ಜೊತೆಗೆ ಮಹಾಸ್ವಾಮಿಗಳವರು ತಾವೆಲ್ಲರೂ ಪಾರಾಯಣದಲ್ಲಿ ಸೇರಿದ್ದೀರಿ ಅಂತ ಸಂತೋಷಗೊಂಡು ಅವರು ತಮ್ಮೆಲ್ಲರಿಗೂ ಶ್ರೀ ಮಧ್ವಾತ್ಮಾನುಗ್ರಹ ಪತ್ರವನ್ನು ತಮ್ಮೆಲ್ಲರಿಗೂ ಕೊಡೋರಿದ್ದಾರೆ. ಅದೇ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ ಎಂದು ಆ ಪ್ರಾಣದೇವರ ಹತ್ರ ಮಧ್ವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹನುಮಂತ ದೇವರು ಪ್ರಾರ್ಥನೆ ಮಾಡಿಕೊಂಡಿದ್ದು, ಮಧ್ವರು ಪ್ರಾರ್ಥನೆ ಮಾಡಿಕೊಂಡಿದ್ದು, ಭೀಮಸೇನ ದೇವರು ಪ್ರಾರ್ಥನೆ ಮಾಡಿಕೊಂಡಿದ್ದು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶಮೇಹಾಸ ವಿವರ್ಜಿತಾ ಸದಾ ಅನುಗ್ರಹಸ್ತೆ ಯದಿಚೈವಮೇವ ನಿರೂಪದೋತೋ ಮಮ ಸರ್ವಕಾಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಥರ ನಾವು ನಮಗೂ ನಮ್ಮ ಯೋಗ್ಯತಾನುಸಾರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮಧ್ವರ ಸೇವೆಯನ್ನು ಮಾಡಿ ಪುನೀತರಾಗೋಣ, ಪವಿತ್ರರಾಗೋಣ. ಪವಿತ್ರರಾಗಿ ಆ ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರು ಆಜ್ಞೆ ಮಾಡಿ ಬರೆಸಿರುವ ಏನು ಸರ್ವಮೂಲ ಗ್ರಂಥಗಳಿವೆಯೋ ಅವುಗಳ ಶ್ರವಣವನ್ನು ಮಾಡೋಣ. ಈಗ 16 ಸರ್ಗ ಸುಮಧ್ವಜಯ ಮುಗಿದ ಕಾರಣ ನಾಳೆ ಮಹಾಸ್ವಾಮಿಗಳವರಿಂದ ತಮ್ಮೆಲ್ಲರಿಗೂ ತಾತ್ಪರ್ಯ ನಿರ್ಣಯದ ಪ್ರಾರಂಭವನ್ನು ಮಹಾಸ್ವಾಮಿಗಳವರು ಮಾಡ್ತಾರೆ. ಅವರೇ ಪ್ರಾರಂಭವನ್ನು ಮಾಡಿ ಅವರ ಕಡೆಯಿಂದಲೇ ಅದರ ಸಮಾಪ್ತಿಯನ್ನು ಕೂಡ ಮತ್ತೆ ಮಾಡುವಂತೆ ಶ್ರೀಮದಾಚಾರ್ಯರು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಮಧ್ವರ ಆ ಪ್ರತಿಮೆಗಳ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ಈ ಚಕ್ರಾಬ್ಜ ಮಂಡಲದಲ್ಲಿ ಇಟ್ಟದ್ದನ್ನು ದರ್ಶನವನ್ನು ಮಾಡಿಸ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಬರುವಾಗ ಸುಮಧ್ವಜ ಪುಸ್ತಕವನ್ನು ತಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯ ಪುಸ್ತಕವನ್ನು ತಂದು ಪಾರಾಯಣವನ್ನು ಮಾಡಿ ಈ ಪ್ರತಿಮೆಗಳನ್ನು ಸ್ವೀಕರಿಸಿ ಪ್ರತಿನಿತ್ಯ ತಮ್ಮ ಮನೆಯಲ್ಲಿ ಸುಮಧ್ವಜದ ಧ್ವನಿ ಅದು ರಾರಾಜಿಸಲಿ ಎಂದು ಮಹಾಸ್ವಾಮಿಗಳವರ ಸಂಕಲ್ಪ. ಜೊತೆಗೆ ಮಧ್ವರು ಬಂದಿದ್ದಾರೆಂದ ಮೇಲೆ ಆ ಮಧ್ವರ ಜೊತೆಗೆ ಮಧ್ವರನ್ನ ನೇಮನವನ್ನು ಮಾಡುವ ಮಹಾಸ್ವಾಮಿ ರಾಮ, ಆ ರಾಮನ ಜಪವನ್ನು ಕೂಡ ಮಹಾಸ್ವಾಮಿಗಳು ಈಗಾಗಲೇ ಪ್ರಾರಂಭ ಮಾಡಿಸಿದ್ದಾರೆ. ರಾಮ 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 ಅನ್ನುವ ಜಪವೂ ಕೂಡ ಆ ಮಧ್ವರ ಪಾರಾಯಣದ ಜೊತೆಗೆ ಅದನ್ನೂ ಆಗಲಿ ಅಂತ ನಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡಿ ಇದನ್ನು ತಮಗೆ ಕಳಿಸ್ತಾ ಇದ್ದೇವೆ. ತಾವು ನೋಡಿ ಎಲ್ಲರೂ ಸಂತೋಷಪಟ್ಟು ಪಾರಾಯಣಕ್ಕೆ ಬರಬೇಕು ಅಂತ ಎಲ್ಲರಿಗೂ ಈ ಮೂಲಕ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಉತ್ತರಾದಿಮಠ, ಮಳಖೇಡ್.